ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು NVS ವ್ಲಾಗ್ಸ್. ಸುಮಾರು ದಿನ ಆಯಿತು ವಿಡಿಯೋಸ್ ಬಂದು. ಯಾಕೆಂದರೆ ಸ್ವಲ್ಪ ನಮ್ಮ ಚಾನಲ್ದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು. ಅದರಿಂದ ಅದು ಯಾರಿಗಾದರೂ ತೋರಿಸೋಣ ಅಂತ ಅಂದ್ಕೊಂಡೆ, ಆಗಲಿಲ್ಲ. ಮತ್ತು ಅದು ಗೂಗಲ್ ಆಕ್ಸೆನ್ಸ್ ಎಲ್ಲ ಇದು ಮಾಡಬೇಕಿತ್ತು. ಅದು ಯಾವ ಥರ ಅಂತೂ ನನಗಂತೂ ಐಡಿಯಾ ಇರಲಿಲ್ಲ. ಯೂಟ್ಯೂಬಲ್ಲೆಲ್ಲ ನೋಡಿದೆ, ಬಟ್ ಆಗಲಿಲ್ಲ. ಬಟ್ ಯಾರಿಗಾದ್ರೂ ತೋರಿಸ್ಬೇಕು, ತೋರಿಸೋಣ ಬನ್ನಿ. ಈಗಂತೂ ಲೋಡ್ಗಂತೂ ಬಂದಿದ್ದೀವಿ. ಒಂದು 2-3 ಟ್ರಿಪ್ ಓಡಿಸ್ದೆ, ವಿಡಿಯೋಸ್ ಏನು ಮಾಡಲಿಲ್ಲ. ಅದೇ ಇದರಲ್ಲಿದೆ. ಅದರಿಂದ ಈಗ ಟೊಮೆಟೊ ಲೋಡ್ಗಂತೂ ಬಂದಿದ್ದೀನಿ. ಎಲ್ಲಿ ಅಂದರೆ ಮದನಪಲ್ಲಿಯಲ್ಲಿದ್ದೀನಿ. ಮದನಪಲ್ಲಿಯಿಂದ MP ಕಟ್ನಿಗೆ ಇನ್ನೆಲ್ಲ ಕಂಟಿನ್ಯೂಸು ಬರುತ್ತೆ ವೀಡಿಯೋಸು. ಅದು ಸ್ವಲ್ಪ ಪ್ರಾಬ್ಲಮ್ ಆಗಿರೋದು, ಯಾರಿಗಾದ್ರೂ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಏನಾಗುತ್ತೆ. ಏನೋ ಮಾಡೋಣ ಅದ್ರ ಬಗ್ಗೆ. ಏಕೆಂದರೆ ವೀಡಿಯೋಸ್ ಮಾಡ್ತಿರೋಣ. ಏಕೆಂದರೆ ಮಾನಿಟೇಷನ್ ಆನ್ ಆಗಿದೆ, ಬಟ್ ಅದು ನನಗೆ ಗೂಗಲ್ ಆಕ್ಸೆನ್ಸ್ ಎಲ್ಲ ಯಾವ ಥರ ಇದು ಮಾಡಬೇಕು, ಕ್ರಿಯೇಟ್ ಮಾಡಬೇಕು, ಲಿಂಕ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಮಾಡೋಣ, ಅದೇನು ಸಮಸ್ಯೆ ಇಲ್ಲ. ಬನ್ನಿ. ಈಗ ಎಲ್ಲಿದ್ದೀವಿ ಅಂದರೆ ಹೇಳಿದ್ನಲ್ಲ, ಮದನಪಲ್ಲಿ ಎಲ್ಲಿದ್ದೀನಿ. ಟೊಮೆಟೊ ಕ್ರೇಟ್ ಅಂತೂ ಹಾಕ್ತಿದ್ದಾರೆ. 12-1 ಗಂಟೆ ಆಗುತ್ತೆ ಲೋಡ್ ಆಗಿಬಿಡೋದಕ್ಕೆ. ಬನ್ನಿ ನೋಡೋಣ. ಯಾರು ಹೊಸ್ದಾಗಿ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ನೋಡಿ ಯಾವ ಥರ ಅಂದರೆ, ಇವರು ಗಾಡಿಯಲ್ಲಿ ಕ್ರೇಟ್ ಇಳಿಸ್ಬಿಟ್ಟು ಹಾಗೆ ಗ್ರೇಡ್ ಮಾಡಿ ಕ್ರೇಟೆಲ್ಲ ತುಂಬಿಟ್ಟು ಮತ್ತೆ ಇನ್ನೊಂದು ಮಂಡಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇದು 2ನೇ ಮಂಡಿ ಇಳಿಸಿದ್ದಾರೆ ನೋಡಿ. ಇನ್ನೂ ಎಷ್ಟು ಕ್ರೇಟ್ ಇಳಿಸಿದ್ದಾರೆ ಅಂದರೆ ಎಲ್ಲ ಒಂದು 60-70 ಬಾಕ್ಸ್ ಇಳಿಸಿದ್ದಾರೆ ಅಷ್ಟೇ. ನಮ್ಮ ಕ್ರೇಟ್ ಅಲ್ಲಿ ಲೋಡ್ ಮಾಡ್ತಿದ್ದಾರೆ. ಟೊಮಾಟೊ ಅಂತೂ ಆಕ್ಷನ್ ಎಲ್ಲ ಮುಗಿದಿದೆ. ಆಕ್ಷನ್ ಮುಗಿದ ತಕ್ಷಣ ಯಾರ್ಯಾರ್ದು ಯಾವ್ಯಾವುದು ಅಂತ ನೋಡಿ ಈ ಥರ ಹಾಕ್ತಾರೆ. JPN ಅವ್ರು ಬಂದು ತುಂಬ್ಕೊತಾರೆ. MRM ನೋಡಿ, ನಮ್ಮ ಕ್ರೇಟ್ ಅಲ್ಲಿ ತುಂಬ್ತಿದ್ದಾರೆ ಇವರು. ಜಕ್ಕೆ ಎಲ್ಲ ತುಂಬಿಬಿಟ್ಟು ಮತ್ತೆ ಲಾಸ್ಟಿಂದ ಹಾಗೆ ಲೋಡ್ ಮಾಡ್ಕೊಂಬರೋದು. ಇಲ್ಲೇನು ಗೊತ್ತಾ, ಮದನಪಲ್ಲಿಯಲ್ಲಿ ಈ ಲೋಕಲಿಂದ ಬರುತ್ತಲ್ಲ ತೋಟಗಳಿಂದ, ಆ ತೋಟಗಳಿಂದನೂ ದೊಡ್ಡ ಬಾಕ್ಸಲ್ಲೇ ಬರುತ್ತೆ ನೋಡಿ. ಈ ಥರ ಬಾಕ್ಸಲ್ಲೇ ಬರುತ್ತೆ. ನಮ್ಮ ಕೋಲಾರ ಮತ್ತು ಚಿಂತಾಮಣಿ ಇದೆಲ್ಲ ಅಂದರೆ 15 kg ಬಾಕ್ಸ್ ಬರುತ್ತೆ. ಮಂಡಿವು ಸಣ್ಣ ಬಾಕ್ಸು ರೈತರ ಹತ್ರದಿಂದ ಬರೋದು. ಇಲ್ಲ ಆಗಲ್ಲ, ರೈತರ ಹತ್ರದಿಂದನೂ ದೊಡ್ಡ ಬಾಕ್ಸಲ್ಲೇ ಬರುತ್ತೆ. ದೊಡ್ಡ ಬಾಕ್ಸಲ್ಲೇ ಬಂದು ನಮ್ಮ ಬಾಕ್ಸಿಗೆ ತುಂಬ್ತಾರೆ, ಮಾಮೂಲಿ ಸೇಮ್ ಬಾಕ್ಸ್ಗೆ. ಸಲ ಎಲ್ಲ ಆಯಿತು. ಟೈಮ್ ಬೇರೆ 11-12 ಗಂಟೆ ಆಯಿತು ಗುರು. ಇನ್ನೊಂದು ½ an hour ಇಲ್ಲ ತುಂಬ್ತಿದ್ದಾರೆ ಗಾಡಿಗೆ. ಸ್ವಲ್ಪ ಇದ್ದಾವೆ ಗಾಡಿಯಲ್ಲಿ ಕ್ರೇಟು. ಇನ್ನೊಂದು ಅರ್ಧ ಗಂಟೆಯಲ್ಲಿ ಸ್ಟಾರ್ಟ್ ಮಾಡ್ತಾರೆ ಲೋಡು. 1 hour 1.5 hour ಲೋಡ್ ಆಗೋಗುತ್ತೆ. 2 ಗಂಟೆ ಆಗುತ್ತೆ ಇಲ್ಲಿ ಬಿಡೋದಕ್ಕೆ. ಟೆನ್ಷನ್ ಇಲ್ಲ, ಆರಾಮಾಗಿ ಹೋಗ್ಬೋದು. ಮಾರ್ಕೆಟಲ್ಲಂತೂ, ಈ ಮಾರ್ಕೆಟಲ್ಲ ಎಲ್ಲ ಮಾರ್ಕೆಟಲ್ಲೂ ನೋಡಿ, ಇದು ಲಾರಿ ಅಸೋಸಿಯೇಷನ್ದಿಂದ 200 ರೂಪಾಯಿ. ಮತ್ತು ಇದಾದಮೇಲೆ ಡ್ರೈವರ್ ಅಸೋಸಿಯೇಷನ್ ಅಂತೆ, ಮದನಪಲ್ಲಿ ಲಾರಿ ಆ್ಯಂಡ್ ಕ್ಲೀನರ್ ಡ್ರೈವರ್, ಇದೊಂದು 50 ರೂಪಾಯಿ. ಅನಂತಪುರದಲ್ಲಾದರೂ ಇರುತ್ತೆ, ಕೋಲಾರದಲ್ಲೂ ಇದೆ, ಎಲ್ಲ ಕಡೆಯೂ ಇದೆ. ಅನಂತಪುರದಲ್ಲಂತೂ ಈ ಲಾರಿ ಅಸೋಸಿಯೇಷನ್ ಇದೆಯಲ್ಲ, ಇದು 500 ರೂಪಾಯಿ ಮಾಡಿದ್ದಾರೆ. ಇಲ್ಲಿ 200 ರೂಪಾಯಿ ಅಷ್ಟೇ. ಈ ಮಾರ್ಕೆಟ್ಗಳಲ್ಲಿ ಹೋದಾಗ ಡ್ರೈವರ್ಗೆ ಏನಾದರೂ ಗಾಡಿ ಏನಾದರೂ ಪ್ರಾಬ್ಲಮ್ ಆದರೆ ಅಂತೂ ಇವ್ರು ಕಂಪ್ಲೇಂಟ್ ಮಾಡ್ಬೋದು. ಇವ್ರು ಬಂದು ಸಾಲ್ವ್ ಮಾಡ್ತಾರೆ. ಅಂದರೆ ಇದನ್ನು ಯಾರು ಯೂಸ್ ಮಾಡಲ್ಲ, ಬಟ್ ಏನಾದರೂ ಪ್ರಾಬ್ಲಮ್ ಆದಾಗ ಕಾಲ್ ಮಾಡಿದ್ರೆ ಅಂತೂ ಡೆಫಿನೆಟ್ಲಿ ಆಗಿ ಬರ್ತಾರೆ. ಅವರು ಬಂದು ಅದು ಕ್ಲಿಯರ್ ಮಾಡಿ ಕಳಿಸ್ತಾರೆ. ಯಾವ ಗಾಡಿ ಆದರೂ ಪರವಾಗಿಲ್ಲ, ಅವ್ರು ಇರೋದೇ ಅದಕ್ಕಾಗಿ ದುಡ್ಡು ಕಲೆಕ್ಟ್ ಮಾಡೋದು. ಇದನ್ನು ಜಾಸ್ತಿ ಜನ ಯೂಸೇ ಮಾಡ್ಕೊಳಲ್ಲ. ಬಟ್ ಏನೋ ಪ್ರಾಬ್ಲಮ್ ಆದಾಗ ಅಂತೂ ದಯವಿಟ್ಟು ಅದರಲ್ಲಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಅಂತೂ ಅವ್ರು ಬಂದು ಏನೇ ಪ್ರಾಬ್ಲಮ್ ಆದರೂ ಅಂತೂ ಕ್ಲಿಯರ್ ಮಾಡಿಕೊಡ್ತಾರೆ. ಲೋಡಿಂಗ್ ಅಂತೂ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಹಿಂದೆ.
ಇನ್ನೊಂದು 2 ಅವರ್ ಆಗುತ್ತೆ ಲೋಡ್ ಆಗೋದು. ಸೀಸನ್ ಅಂತೂ ಕಡಿಮೆ, ಇಲ್ಲಾಂದರೆ ಬೇಜಾನ್ ಲಾರಿಗಳಿಗೆ ಲೋಡ್ ಆಗ್ತಿತ್ತು. ಕರೆಕ್ಟಾಗಿ 3 ಅಟ್ಟಿ ಹಾಕಿದ್ರು, ಫುಲ್ ಮಳೆ ಬಂದ್ಬಿಟ್ಟು ಗೋಡನ್ ಒಳಗಡೆ ಹಾಕ್ಬಿಟ್ವಿ. ಈಗ ನೋಡಿದ್ರೆ ಬಿಸಿಲು ಬರ್ತಿದೆ, ಎಂಥ ಮಳೆ ಇದು. 3 ಅಟ್ಟಿ ಫುಲ್ ನೆಂದು ನೀರು ಕೊಡಿದೆ ನೋಡಿ. 3 ಅಟ್ಟಿ ನೆಂದೋಗ್ಬಿಟ್ಟಿದೆ. ಪ್ರೂಫ್ಗೆ ಇರಲಿ ಅಂತ ವಿಡಿಯೋ ಮಾಡಬೇಕು. ಇವನೇ ನಮ್ಮ ಸುನೀಲ ಅಂತ ನೋಡಿ. ಹಬ್ಬ ಏನು ಲುಕ್ ಕೊಟ್ಟ ನಮ್ಮ ಪಾರ್ಟ್ನರ್ ಡ್ರೈವರು. ಲೋಡಿಂಗ್ ಅಂತೂ ಕಂಪ್ಲೀಟ್ ಆಗ್ತಾ ಬಂದಿದೆ. ಹಾಯ್ ಫ್ರೆಂಡ್ಸ್, ಲೋಡೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಬಿಟ್ಟಿದ್ದೀವಿ. ಈಗ ಆರಾಮಾಗಿ ಕದ್ರಿಯಿಂದ ಡೈರೆಕ್ಟ್ ಅನಂತಪುರದಿಂದ ಮಾಮೂಲಿ ಹೈವೇ. ಬನ್ನಿ ಹೋಗೋಣ ಆರಾಮಾಗಿ. ಗುರು ಅಂತೂ ಇಂತೂ ಅನಂತಪುರ ಹೈವೇಗಂತೂ ಬಂದ್ವಿ. ರೈಟ್ ತಗೊಂಡ್ರೆ ಹೈದರಾಬಾದ್, ಲೆಫ್ಟ್ ತಗೊಂಡ್ರೆ ಬೆಂಗಳೂರು, ರೈಟ್ ತಗೊಂಡು ಸೀದಾ ಒಂದೇ ರೋಡು ನಮಗೆ ಜಬಲ್ಪುರ್ ತನಕ. ಬನ್ನಿ ಹೈದರಾಬಾದ್, ನಾಗ್ಪುರ್, ಜಬಲ್ಪುರ್. ಹೈದರಾಬಾದ್ ಕೆ ರೋಡ್. ಎಲ್ಲಾದ್ರೂ ಆಡ್ ಬ್ಲೂ ಬಕೆಟ್ ಅಂತ ತಗೋಬೇಕು. ಇಲ್ಲಿ ಕರ್ನೂಲ್ ಹತ್ರ ತಗೋಣ. ಈ ಹೈವೇಗೆ ಬಂದು ಬಿದ್ರೆ ಅಂತೂ ನಮಗೆ ಇಲ್ಲಿಂದ ಹೈದರಾಬಾದ್ ಪಾಸ್ ಆಗೋದು ಗೊತ್ತೇ ಆಗಲ್ಲ ಅಂದ್ಕೊಳ್ಳಿ. ಆರಾಮಾಗಿ ಜರ್ನಿ ಆಗುತ್ತೆ ಈ ಟೈಮಲ್ಲಂತೂ. ಸಂಜೆ ಆಯ್ತು, 5 ಕಾಲ ಆಯ್ತು. ಗುರು ಬಟಾಣಿ ಗಾಡಿ ಬರ್ತಾ ಇದೆ. ಬಟಾಣಿ ನಾವು ಈ ಟ್ರಿಪ್ ಬಟಾಣಿನೇ ತುಂಬೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಯಾವ್ಯಾವ ಥರ ಆಗುತ್ತೆ ಏನೋ ಗೊತ್ತಿಲ್ಲ. ಹೋಗ್ತಾ ಇದ್ದೀನಿ ಜಬಲ್ಪುರ್ಗೆ. ಈ ವಿಡಿಯೋದಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಬರಬಹುದು. ನೋಡೋಣ ಬನ್ನಿ. ಬಟಾಣಿ ಆದರೆ ಬಟಾಣಿ, ಸಂತ್ರ ಆದರೆ ಸಂತ್ರ. ಕರ್ನೂಲ್ ಅಂತೂ ರೀಚ್ ಆದ್ವಿ. ಕರ್ನೂಲ್ 0, ಹೈದರಾಬಾದ್ 209 ಕಿಲೋಮೀಟರ್ ಇದೆ. ನಾಗ್ಪುರ 696. ಟೈಮ್ ಬಂದು 8:20, 8:20. ಹೈದರಾಬಾದು ಹೆಚ್ಚು ಕಡಿಮೆ ಒಂದು 11-12 ಗಂಟೆ ಒಳಗಡೆ ಹೈದರಾಬಾದ್ ಪಾಸ್ ಆಗ್ತೀವಿ. ಆರಾಮಾಗಿ ಆದಿಲಾಬಾದು ಬೆಳಗ್ಗೆ 7 ಗಂಟೆಗೆಲ್ಲ ಪಾಸ್ ಆಗ್ತೀವಿ ಆರಾಮಾಗಿ. ನಮ್ಮ ಹುಡುಗ ಅಂತೂ ಮಲಗಿದ್ದಾನೆ. 12 ಗಂಟೆ ತನಕ ಓಡಿಸಿ, 12-1 ಗಂಟೆ ತನಕ ಓಡಿಸಿ ಕೊಟ್ಟು ಮಲಗೋದಷ್ಟೇ. ಇವರು ಮಾಮೂಲಿ ತೆಲಂಗಾಣ RTO ಎಲ್ಲ ಹಾಕೋಣ ಬನ್ನಿ ಗಾಡಿ. ಯಾವ್ದು ಗುರು ಡಬ್ಬಾ ಶೋರೂಮ್ ಇದು, ಜೆಚ್ಚರ್ಲ ಹತ್ರ. ಆಡ್ ಬ್ಲೂ ಬಕೆಟೇ ಇಲ್ಲ ಅಂತ ಏನು ಮೇಂಟೈನ್ ಮಾಡ್ತಾರೋ. ಆಡ್ ಬ್ಲೂ ಬಕೆಟ್ ಬೇಕು ಇಲ್ಲ ಅಂತಾನೆ, ಸ್ಟಾಕೇ ಇಲ್ಲ ಅಂತಾನೆ. ಮತ್ತೆ ಈ ಕೆಲವು ಶೋರೂಮ್ಗಳಿದಾವೆ, ಸುಮ್ಮನೆ ಹೆಸರಿಗಷ್ಟೇ ಶೋರೂಮ್ಗಳು. ಆಡ್ ಬ್ಲೂ ಬಕೆಟ್ ಇಲ್ಲ ಅಂತಾನೆ ಏನು ಮೇಂಟೆನೆನ್ಸ್ ಮಾಡಿದನೋ ಏನೋ. ನೋಡಿ ಗುರು, ಹೈದರಾಬಾದ್ ರಿಂಗ್ ರೋಡಲ್ಲಿ ಯಾವ ಥರ ಮೇಂಟೆನೆನ್ಸ್ ಅಂದರೆ ಒಂದು ಬಲ್ಪು ಸಹ ಬರ್ನ್ ಆಗಿಲ್ಲ. ಎಲ್ಲ ಬಲ್ಪು ಉರಿತಿದ್ದಾವೆ. ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾರೆ ಅಂದರೆ ಈ ಹೈದರಾಬಾದ್ ರಿಂಗ್ ರೋಡ್ ಮಾತ್ರ ಸೂಪರು. ಎಲ್ಲಿ ಗುಣಿ ಬೀಳಂಗಿಲ್ಲ, ಹಾಗೆ ಮುಚ್ತಾರೆ. ಭಾರಿ ನೀಟಾಗಿ ಮೇಂಟೈನ್ ಮಾಡ್ತಾರೆ. ಈ ಥರ ಹೈವೇಗಳು ಇನ್ನೂ ಜಾಸ್ತಿ ಆಗಬೇಕು. ಬಟ್ ಆಗ್ತಿದ್ದಾವೆ. ಹೈದರಾಬಾದ್ ಬೆಂಗಳೂರು ಎಕ್ಸ್ಪ್ರೆಸ್ ವೇ ಆಗ್ತಿದೆ. ನೋಡೋಣ ಯಾವಾಗುತ್ತೆ ಏನೋ ಗೊತ್ತಿಲ್ಲ. ನಿದ್ದೆ ಬರ್ತಿದೆ. ನಮ್ಮ ಹುಡುಗಗೆ ಮುಂದೆ ಕೊಟ್ಟು ಮಲ್ಗೋಣ. ಗುರು ಈ ವ್ಯೂ ನೋಡಿ, ಸೇಮ್ ಫಾರಿನ್ ಫೀಲ್ ಬರುತ್ತೆ.
ಯಾವ ಥರ ಫಾರಿನಲ್ಲಿ ರೋಡ್ಸ್ ಇದ್ದಾವೆ ಮತ್ತು ಬಿಲ್ಡಿಂಗ್ಸು ಎಲ್ಲ ಅದೇ ಥರ ಫೀಲ್ ಬರುತ್ತೆ ನೋಡಿ. ಇಲ್ಲಿ ಎಷ್ಟು ನೀಟಾಗಿ ಕಾಣುತ್ತೆ ನೋಡಿ, ಸೂಪರಾಗಿ ಕಾಣುತ್ತೆ. ನೈಟಲ್ಲಂತೂ, ಡೇಲೂ ಅಷ್ಟು ಚೆನ್ನಾಗಿದೆ ಬಿಲ್ಡಿಂಗ್ಸ್ ಎಲ್ಲ. ಇದೊಂದು ಲೊಕೇಶನ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು, ಯಾವಾಗಲೂ ವಿಡಿಯೋ ಮಾಡ್ತೀನಿ ಇದು. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ರಾತ್ರಿ 1 ಗಂಟೆಗೆ ಗಾಡಿ ಓಡಿಸಿ ನಮ್ಮ ಹುಡುಗ ಕೊಟ್ಟೆ. ಹೋಗ್ತಾ ಇದ್ದಾನೆ, ಆಲ್ರೆಡಿ ಮಹಾರಾಷ್ಟ್ರ ಬಾರ್ಡ್ರ್ ಪಾಸ್ ಮಾಡಿ ಹೋಗ್ತಿದ್ದಾನೆ. ರೋಡ್ ಪರವಾಗಿಲ್ಲ ಗುರು, ಸ್ವಲ್ಪ ಟಾರ್ ಹಾಕಿದ್ದಾರೆ ರೋಡು. ಮುಂಚೆ ತುಂಬ ಹಾಳಾಗೋಗಿತ್ತು, ಈಗ ಟಾರ್ ಹಾಕ್ತಿದ್ದಾರೆ ಅಲ್ಲಲ್ಲೇ. ಸ್ವಲ್ಪ ಪೆಂಡಿಂಗ್ ಇದೆ. ನಮಗೆ ಮೇಯ್ನ್ ಈಗ ಹತ್ತು ಕಡೆಯಿಂದ ಬರೋದೆಲ್ಲ ಫುಲ್ ಕಂಪ್ಲೀಟ್ ಆಗಿದ್ರೆ ಸಾಕು. ಯಾಕೆ ಅಂದರೆ ಬಟಾಣಿ ಲೋಡ್ ತಗೊಂಡ್ಬರ್ಬೇಕು, ಗಾಡಿಗಳಿಗೆ ಟೈಮಿಂಗ್ಗೆ ಅಡ್ಜಸ್ಟ್ ಆಗುತ್ತೆ. ಇಲ್ಲಾಂದ್ರೆ ಹಳ್ಳದಿಣ್ಣೆ ಇದ್ರೆ ಗಾಡಿಗೆ ಹಾಳಾಗ್ಬಿಡುತ್ತೆ. ಅಥವಾ ಸ್ಲೋ ಮಾಡ್ಕೊಂತ ಕೂತ್ಕೊಂಡ್ರೆ ಟೈಮಿಂಗ್ ಲೇಟ್ ಆಗುತ್ತೆ. ಅದರಿಂದ 10 ಕಡೆ ಫುಲ್ ಕಂಪ್ಲೀಟ್ ಆಗ್ಬಿಟ್ರೆ ಸಾಕು. ಆಗಿದೆ, ಆಲ್ಮೋಸ್ಟ್ ಎಲ್ಲ ಹಾಕಿದ್ದಾರೆ. ನೋಡೋಣ, ಸ್ವಲ್ಪ ಪೆಂಡಿಂಗ್ ಇರ್ಬೋದು. ನಾಗ್ಪುರ 160 ಕಿಲೋಮೀಟರ್ ಇದೆ. ಜಬಲ್ಪುರ 444 ಕಿಲೋಮೀಟರ್ ಇದೆ. 444 ಅಂದ್ರೆ ಸಂಜೆ ಅಷ್ಟೊತ್ತಿಗೆ ಹೋಗ್ತೀವಿ. ಬಟ್ ಆರಾಮಾಗೋಣ. ಅವ್ರು ರಾತ್ರಿ 10 ಗಂಟೆಗೆ ಹೇಳಿರೋದು ಟೈಮಿಂಗ್ ನಮಗೆ. ಅಲ್ಲೋದ್ರೂ ನೋ ಎಂಟ್ರಿ, ಅದರಿಂದ ಆರಾಮಾಗಿ ಹೋಗೋಣ. 10 ಗಂಟೆ ಒಳಗಡೆ ಸಿಟಿ ಎಂಟ್ರಿ. ಬನ್ನಿ. ಡೀಸೆಲ್ ಅಂತೂ ಹಾಕ್ಸಕ್ ಬಂದ್ವಿ. ಇಲ್ಲೇ ಫುಲ್ ಆಯ್ತು. 15,900 ರೂಪಾಯಿ ಇಡಿಸು. ಡೀಸೆಲ್ ಪ್ರೈಸ್ ಮಹಾರಾಷ್ಟ್ರ 91 ರೂಪೀಸ್ 76 ಪೈಸಾ. ಮಧ್ಯಪ್ರದೇಶ ಎಂಟ್ರಿ, ಕವಾಸ ಬಾರ್ಡ್ರ್ ಮುಂದೆ ಆಟೋ ಎತ್ಬಿಟ್ಟಿದ್ದಾರೆ. ನಮ್ಮ ಹುಡುಗ ನೋಡಿ ಹೆಂಗ್ ಕೂತಿದ್ದಾನೆ. ಸೀಟು ಬೇರೆ ಕಟ್ ಮಾಡಿಬಿಟ್ಟು ಮಲಗೋದಕ್ಕೆ ಚೆನ್ನಾಗಿರುತ್ತೆ, ಬಟ್ ಕೂರೋದಕ್ಕಂತೂ ಸಿಕ್ಕಾಪಟ್ಟೆ ತೊಂದರೆ. ನನ್ನ ಗಾಡಿಯಲ್ಲಿ ಕೂರೋದಕ್ಕೆ ಆಗಲ್ಲ ಗುರ. ಅದನ್ನ ಸ್ವಲ್ಪ ರೆಡಿ ಮಾಡಿಸ್ಬೇಕು. ಅದಕ್ಕೆ ಟೈಮ್ ಬರಬೇಕು. ಕ್ಲೀನಾಗಿ ಬೆಡ್ ಮಾಡಿಸ್ಬೇಕು. ಅದು ಮಾಡ್ಸೋಣ ಇನ್ನೊಂದು 2 ದಿನ ಅಡ್ಜಸ್ಟ್ ಮಾಡ್ಕೊಂಡು ಕಾಲ ಹಾಕ್ಬೇಕು. MP ಕಾಟಾ ಗೋಯಿಂಗ್ ಫುಲ್ ಕ್ಲೋಸ್. ನನ್ನ ಮಕ್ಕಳು ಎಷ್ಟು ಲೂಟಿ ಮಾಡಿದ್ದಾರೆ ಅಂದ್ರೆ ಸರಿಯಾಗಿ ಲೂಟಿ ಮಾಡಿದ್ದಾರೆ ಗುರು ಇಲ್ಲೇ. ಬಟ್ ಇಲ್ಲೇನೋ ಗಾಡಿಗಳು ಜೀಪ್ ನಿಲ್ಲಿಸ್ಕೊಂಡು ವಸೂಲಿ ಮಾಡ್ತಾ ಇದ್ದಾರೆ ಗುರು. ಜೀಪ್ ನಿಲ್ಲಿಸ್ಕೊಂಡು ವಸೂಲಿ ಮಾಡ್ತಾ ಇದ್ದಾರೆ ದುಡ್ಡು. ದೊಡ್ಡ ಗಾಡಿಗಳೆಲ್ಲ ಸೈಡ್ಗೆ ಹಾಕ್ತಿದ್ದಾರೆ ನೋಡಿ. ಏನ್ ಕತೆ ಇದು? ಬಟ್ ಕೆಲವು ಗಾಡಿಗಳೆಲ್ಲ ನಿಲ್ಸಿಲ್ಲ, ನಮ್ಮನ್ನು ಏನು ಸ್ಟಾಪ್ ಮಾಡಿಲ್ಲ. ಒಟ್ನಲ್ಲಿ ಸೆಂಟ್ರಲ್ ಇದ್ದಾನೆ ಅವ್ರ ಆಟೋ, ಜೀಪ್ ಇದೆ ಅಲ್ಲಿ. ಆಟೋನೋ ಪೊಲೀಸರೋ ಗೊತ್ತಿಲ್ಲ, ಜೀಪ್ ನಿಲ್ಸ್ಕೊಂಡಿದ್ದಾರೆ. ಏನೋ ಮಾಡ್ತಾರೆ ಸರಿ. ಏನಿದ ಬ್ರೋ? ಏನೋ ಜಾತ್ರೆ ಇರ್ಬೇಕು ಗುರು. ದೇವಸ್ಥಾನ ಎಲ್ಲಿ? ದೇವಸ್ಥಾನನೇ ಕಾಣಿಸ್ತಿಲ್ಲಲ್ಲ. ಕೆರೆ ಪಕ್ಕದಲ್ಲಿ ನೋಡಿ ಎಷ್ಟು ಸಂತೆ ತರ ಇಟ್ಕೊಂಡಿದ್ದಾರೆ. ಎಷ್ಟು ಜನ ಇದ್ದಾರೆ. ಏನು ಜಾತ್ರೆ ಇರ್ಬೋದಲ್ಲ. ಜನ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ. ಜಾತ್ರೆ ಇರ್ಬೋದು MP ಯಲ್ಲಿ.
ಇನ್ನೊಂದು ಜಬಲ್ಪುರ ಇನ್ನೊಂದು 120 ಕಿಲೋಮೀಟರ್ ಇರಬಹುದು. ಟೈಮು 5 ಗಂಟೆ ಇನ್ನು. ಹುಡುಗ ಅಂತ ಓಡಿಸ್ತಿದ್ದಾನೆ ಗಾಡಿ. ಜಬಲ್ಪುರ ಸಿಟಿ ಅಂತೂ ಎಂಟ್ರಿ ಆದ್ವಿ. ಮಾರ್ಕೆಟ್ ಹತ್ರ ಹೋಗೋದಕ್ಕೆ ಮಾತ್ರ ನೋ ಎಂಟ್ರಿ ಇದೆ. ಆಕ್ಚುಲಿ ಟೈಮು 8 ಗಂಟೆ ಆಯ್ತು. 9 ಗಂಟೆ ಮೇಲೆ ಅಂತೆ ನೋ ಎಂಟ್ರಿ ಓಪನ್ ಆಗೋದು. ಹೋಗಿ ನಿಲ್ಸ್ಕೊಬೇಕು. ಹೋಗೋಣ ಗುರು. ನೋ ಎಂಟ್ರಿ ಹಾಕಿದ್ದಾರೆ ನೋಡಿ. ಎಲ್ಲ ಗಾಡಿ ಇಲ್ಲೇ ಸ್ಟಾಪ್ ಮಾಡಿದ್ದಾರೆ. ನಮ್ಮ ಗಾಡಿ ಸ್ವಲ್ಪ ಹಿಂದೆ ಹಾಕಿದ್ದೀವಿ. ಇನ್ನೊಂದು ಹಾಫ್ ಅನ್ ಅವರು 9 ಗಂಟೆಗೆ ಬಿಡ್ತಾರಂತೆ. ಹೋಗಿ ಮಾರ್ಕೆಟಲ್ಲಿ ನಿಲ್ಲಿಸ್ಕೊಳ್ಳೋಣ ಅಂತ. ಬೆಳಗ್ಗೆ 4-5 ಗಂಟೆಗೆಲ್ಲ ಖಾಲಿ ಮಾಡಿಬಿಡ್ತಾರೆ ನೋಡಿ. ಬಟಾಣಿ ಗಾಡಿ ಹೋಗ್ತಾ ಇದೆ ಲೋಡ್ ಮಾಡ್ಕೊಂಡು. ನೆಕ್ಸ್ಟ್ ನಾಳೆ ನೈಟ್ ಆಗಲಿ ನಾಳುದ ನೈಟ್ ಆಗಲಿ ನಾವು ಹೊರಡೋಣ. ಜಬಲ್ಪುರ ಟೊಮೊಟೊ ಮಾರ್ಕೆಟ್ ಇದು. ಆಕ್ಚುಲಿ ಎಲ್ಲ ಟೋಟಲಿ ಎಲ್ಲ ಇದೆ, ಒಂದೇ ಮಾರ್ಕೆಟ್ ಇರೋದು. ತರಕಾರಿ, ಹೂವು ಎಲ್ಲ. ನಮ್ಮ ಗಾಡಿ ಫುಲ್ ಖಾಲಿನೇ ಆಯ್ತು ಆಗ್ಲೇ. ಖಾಲಿನೇ ಆಗೋಗಿದೆ ನಮ್ಮ ಗಾಡಿ. ನೋಡಂತ ಆಯ್ತು ಇದೇ ಮಂದಿಗೆ. ಬಾಡಿಗೆ ಇನ್ನೂ ಕೊಟ್ಟಿಲ್ಲ. ಬಟಾಣಿ ಹತ್ರ ಹೋಗ್ತಾ ಇದ್ದೀವಿ. ಗುರು ಬಟಾಣಿ ಪಾರ್ಕಿಂಗ್ ಬಂದ್ವಿ ನೋಡಿ. ಒಂದು 15-20 ಗಾಡಿ ಇದಾವೆ. ಬನ್ನಿ ನೋಡೋಣ ಗುರು. ಒಂದು 15 ಗಾಡಿ ಇದಾವೆ. ಲೋಡ್ ಆಗುತ್ತೆ ನಾಳೆ ನೋಡಿ. ಅಡುಗೆ ಮಾಡಿದೀವಿ, ದಾಲು ಮತ್ತೆ ಸಾಂಬಾರು ತಿಂದ್ಬಿಟ್ಟು ಆರಾಮಾಗಿರೋಣ. ನಾಳೆ ಲೋಡ್ ಮಾಡೋಣ. ಈ ವಿಡಿಯೋ ಲೆಂತೆ ಆಯಿತು. ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋ ಬಟಾಣಿದೆ. ಈ ಟ್ರಿಪ್ದು ಇನ್ನೊಂದು ವಿಡಿಯೋ ಬರುತ್ತೆ ಅಷ್ಟೇ. ಹೀಗೆ ನೋಡ್ತೀರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ಲರಿಗೂ ಬಾಯ್.